ಹೆಲೋ ಎವ್ರಿವನ್, ಎಲ್ರಿಗೂ ಕೂಡ ಲರ್ನ್ ವಿತ್ ಮಿ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಯೋದಕ್ಕೆ ಹೊರಟಿರೋದು ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ. ಸೊ ಪ್ರೀವಿಯಸ್ ವಿಡಿಯೋಸಲ್ಲಿ ವಾಟ್ ಈಸ್ ಟೆನ್ಸಸ್ಸು, ಟೈಪ್ಸ್ ಆಫ್ ಟೆನ್ಸಸ್ಸು ಆ್ಯಂಡ್ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸನ್ನ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ವಾಟ್ ಆರ್ ದ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್? Past tense. There are 4 types of past tense: simple past, past continuous, past perfect, past perfect continuous. They are divided into 4 types of past tenses. First one is simple past, second one is past continuous, third one is past perfect, fourth one is past perfect continuous ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಅಂದ್ರೆ ಏನು, ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಏನು, ಸೊ ಯಾವ ತರ ಇದನ್ನ ನಾವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ನೋಡೋಣ. Simple past. Simple past tense is used to talk about a completed action in a time before now. Simple past ಅಂತ ಹೇಳಿದ್ರೆ it is used to talk about a completed action in a time before now ಅಂತ ಹೇಳಿ. ಸೊ ಒಂದು ಆಕ್ಷನ್ ಏನಾಗಿರುತ್ತೆ, ಜಸ್ಟ್ ಕಂಪ್ಲೀಟ್ ಆಗಿರುತ್ತೆ, ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಜಸ್ಟ್ ಮುಗ್ದಿರೋಂಥ ಒಂದು ವರ್ಕಿನ ಬಗ್ಗೆ ಹೇಳಬೇಕಾದ್ರೆ ನಾವು ಅದನ್ನ ಸಿಂಪಲ್ ಪಾಸ್ಟ್, ಒಂದು ಕಂಪ್ಲೀಟ್ ಆಗಿರುತ್ತೆ, ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿರುತ್ತೆ ಆ ವರ್ಕ್. ಸ್ಟ್ರಕ್ಚರಲ್ ಫಾರ್ಮುಲಾ ಏನಿರುತ್ತೆ, ಸಬ್ಜೆಕ್ಟ್ ಇರುತ್ತೆ, ವರ್ಬ್, ಸೆಕೆಂಡ್ ಫಾರ್ಮ್ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂತ ಹೇಳಿ, ಆಬ್ಜೆಕ್ಟ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಹಿ ಪ್ರಿಪೇರ್ಡ್ ಅ ಟೇಸ್ಟಿ ಫುಡ್. ಜಸ್ಟ್ ಅವನು ಏನ್ ಮಾಡಿದಾನೆ, ಟೇಸ್ಟಿ ಫುಡ್ ನ ರೆಡಿ ಮಾಡಿದಾನೆ. ಸೊ ಪಾಸ್ಟಿಗೆ ಬರುತ್ತೆ ಇದು, ರೆಡಿ ಮಾಡ್ತಾ ಇಲ್ಲ, ಅವನು ರೆಡಿ ಮಾಡಿದಾನೆ. ಪ್ರಿಪೇರ್ಡ್, ಇಲ್ಲಿ ಇಡಿ ಬಂದು ಆಡ್ ಆಗಿದೆ ಅಲ್ವಾ. ಸೊ ಪ್ರಿಪೇರ್ ಅನ್ನೋದು ಫಸ್ಟ್ ಫಾರ್ಮ್ ಆಗುತ್ತೆ, ಪ್ರಿಪೇರ್ಡ್ ಅನ್ನೋದು ಸೆಕೆಂಡ್ ಫಾರ್ಮ್ ಆಗಿರುತ್ತೆ. ಹಿ ಪ್ರಿಪೇರ್ಡ್ ಅ ಟೇಸ್ಟಿ ಫುಡ್. ಸೊ ಇಲ್ಲಿ ಇಡಿ ಬಂದಿದೆ ಅಂತ ಹೇಳಿದ್ರೆ ಇದು ಸೆಕೆಂಡ್ ಫಾರ್ಮ್ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಆಗುತ್ತೆ. ಸೆಕೆಂಡ್ ಒನ್, ಹಿ ಬಾಟ್ ಎ ನ್ಯೂ ಬುಕ್ ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನಿದೆ ಇದು ಪಾಸ್ಟ್ ಟೆನ್ಸ್ ಅಂತ ಹೇಳಿ. ಸೊ ಯಾವ ಪಾಸ್ಟ್ ಟೆನ್ಸ್ ಅಂತ ಹೇಳಿ ಗೊತ್ತಾಗ್ಬೇಕಲ್ವಾ. ಇಲ್ಲಿ ನೋಡಿ, ಹಿ ಬಾಟ್, ಇದು ಜಸ್ಟ್ ಸೆಕೆಂಡ್ ಫಾರ್ಮ್ ಇರೋದ್ರಿಂದ ಇದು ಸಿಂಪಲ್ ಪಾಸ್ಟ್ ಗೆ ಬರುತ್ತೆ. ಹಿ ಬಾಟ್ ಎ ನ್ಯೂ ಬುಕ್ ಲಾಸ್ಟ್ ವೀಕ್. ಅವನು ಲಾಸ್ಟ್ ವೀಕ್ ಒಂದು ಬುಕ್ ನಾನು ತಗೊಂಡಿದ್ದಾನೆ. ಜಸ್ಟ್ ಆಕ್ಷನ್ ಏನಾಗಿದೆ, ಕಂಪ್ಲೀಟ್ ಆಗಿದೆ, ಅದೊಂದು ಟೈಮಲ್ಲಿ ಏನಾಗಿದೆ, ಅದು ಕಂಪ್ಲೀಟ್ ಆಗಿದೆ. ಸೊ ಅದನ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದ್ರೆ ಏನು? ದ ಪಾಸ್ಟ್ ಕಂಟಿನ್ಯೂಯಸ್ shows us that the action was already in progress at a certain time in the past. ಯಾವುದೋ ಒಂದು ಪಾಸ್ಟ್ ಟೈಮಲ್ಲಿ, ಯಾವುದೋ ಒಂದು ಮುಗ್ದೋಗಿರೋ ಟೈಮಲ್ಲಿ ಆ ಕೆಲಸ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ರೋಗ್ರೆಸ್ ಆಗ್ತಾ ಇದೆ, ನಡೀತಾ ಇರುತ್ತೆ. ಆ ಪ್ರಾಪರ್ ಟೈಮಲ್ಲಿ ಆ ಕೆಲಸ ನಡೀತಾ ಇರುತ್ತೆ ಅಂದ್ರೆ ಪಾಸ್ಟ್ ಟೈಮಲ್ಲಿ. ಸೊ ಅದನ್ನ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಲ್ಲಿ ಏನ್ ಬರಬೇಕು, ವಾಸ್ ಅಥವಾ ವರ್ ಬರಬೇಕು. ಪಾಸ್ಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಅಂಡ್ ವರ್ ಆಗಿರುತ್ತೆ. ಪ್ಲಸ್ ವರ್ಬ್, ವರ್ಬ್ ಅಲ್ಲಿ ಏನಿರ್ಬೇಕು, ಐ ಎನ್ ಜಿ ಇರಬೇಕು. ಕಂಟಿನ್ಯೂಸ್ ಇರಬೇಕು ಅಂತ ಹೇಳಿದ್ರೆ ಐ ಎನ್ ಜಿ ಇರಬೇಕು. ಪ್ಲಸ್ ಆಬ್ಜೆಕ್ಟ್, ಇದು ಫಾರ್ಮುಲಾ ಆಗಿರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಹೆಲ್ಪಿಂಗ್ ವರ್ಬ್ ಏನಾಗಿರುತ್ತೆ, ವಾಸ್ ಅಂಡ್ ವರ್ ಆಗಿರುತ್ತೆ. ಸೊ ವರ್ಬು ಐ ಎನ್ ಜಿ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಹಾಗಾದ್ರೆ ಐ ವಾಸ್ ವಾಚಿಂಗ್ ಟಿವಿ. ನಾನು ನೋಡ್ತಾ ಇದ್ದೆ, ನಾನು ಟಿವಿನ ನೋಡ್ತಾ ಇದ್ದೆ. ಒಂದು ಪ್ರಾಪರ್ ಟೈಮಲ್ಲಿ ಅವನು ನೋಡ್ತಾ ಇದ್ದ. ಸೊ ಆ ತರ ಏನಾಗಿದೆ, ಕಂಟಿನ್ಯೂಸ್, ಆ ಟೈಮಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅದು ಮೆನ್ಷನ್ ಮಾಡ್ತಾ ಇದೆ. ಐ ವಾಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ, ವಾಚಿಂಗ್ ಅನ್ನೋದು ಐ ಎನ್ ಜಿನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕಂಟಿನ್ಯೂಯಸ್ ಆಗುತ್ತೆ. ಸೊ ಏನಾಗುತ್ತೆ, ಅದು ಪಾಸ್ಟ್ ಕಂಟಿನ್ಯೂಯಸ್ ಆಗುತ್ತೆ. ಇದು ಪಾಸ್ಟ್ ಇದೆ, ವಾಸ್ ಅನ್ನೋದು ಪಾಸ್ಟ್, ಐ ಎನ್ ಜಿ ಕಂಟಿನ್ಯೂಸ್. ಸೊ ಎರಡು ಸೇರಿ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೆಕೆಂಡ್ ಎಕ್ಸಾಂಪಲ್, ವಿ ವರ್ ಸ್ಲೀಪಿಂಗ್. ಸಿಂಗ್ಯುಲರ್ ಟೆನ್ಸ್ ಇರಬೇಕಾದ್ರೆ ನಾವು ವಾಸ್ ಅನ್ನ ಯೂಸ್ ಮಾಡ್ತೀವಿ, ಪ್ಲೂರಲ್ ಟೆನ್ಸ್ ಇರಬೇಕಾದ್ರೆ ನಾವು ವರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ, ಇದು ಸ್ಲೀಪಿಂಗ್ ಬಂದಿದೆ ನೋಡಿ, ಇಲ್ಲಿ ವಿ ವರ್ ಸ್ಲೀಪಿಂಗ್ ಅಂತ ಹೇಳಿ. ಇದು ಪಾಸ್ಟಿನ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್, ಐ ಎನ್ ಜಿ ಇದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗುತ್ತೆ. ಏನಾಗುತ್ತೆ, ಇದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಶಿ ವಾಸ್ ನಾಟ್ ಈಟಿಂಗ್ ಹರ್ ಲಂಚ್. ಶಿ ವಾಸ್ ನಾಟ್ ಈಟಿಂಗ್ ಹರ್ ಲಂಚ್ ಆಗ್ಬೇಕದು. ಸೊ ಇಲ್ಲಿ ನೋಡಿ, ಶಿ ಅನ್ನೋದು ಥರ್ಡ್ ಪರ್ಸನ್ ಆಗಿದೆ, ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ನಾವೇನ್ ಯೂಸ್ ಮಾಡಿದೀವಿ, ವಾಸ್. ವಾಸ್ ಅನ್ನೋದು ಪಾಸ್ಟ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಈಟಿಂಗ್ ಐ ಎನ್ ಜಿ ಇದೆ, ಎರಡು ಸೇರಿ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಒಂದು ಸರ್ಟೆನ್ ಟೈಮ್ ಅಲ್ಲಿ ವರ್ಕ್ ಏನಾಗ್ತಾ ಇರುತ್ತೆ, ಪ್ರೋಗ್ರೆಸ್ ಅಲ್ಲಿ ಇರುತ್ತೆ, ಆ ಕೆಲಸ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ, ಅದನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಏನು? ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸ್ಟೇಟ್ಸ್ ದಟ್ one action took place before another action in the past. The past perfect tense status ಏನು ಹೇಳುತ್ತೆ ಅಂತ ಹೇಳಿದ್ರೆ,
ಒನ್ ಆಕ್ಷನ್ ಟುಕ್ ಪ್ಲೇಸ್ ಬಿಫೋರ್ ಅನದರ್ ಆಕ್ಷನ್ ಇನ್ ದ ಪಾಸ್ಟ್ ಅಂತ ಹೇಳಿ. ಸೊ ಇನ್ನೊಂದು ಆಕ್ಷನ್ ಪಾಸ್ಟ್ ಅಲ್ಲಿ ಇರ್ಬೇಕಾದ್ರೇನೆ ಒಂದು ಆಕ್ಷನ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಒನ್ ಆಕ್ಷನ್ ಟುಕ್ ಪ್ಲೇಸ್ ಅಲ್ಲಿ ನಡೀತಾ ಇರುತ್ತೆ. ಸೊ ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್. ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನ್ ಬರಬೇಕು, ಹ್ಯಾಡ್ ಬರಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಬಂದ್ರೆ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ಬರಬೇಕು. ಪ್ಲಸ್ ವರ್ಬ್ 3 ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಇಷ್ಟು ಇದ್ರೆ ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡಿ, he had gone when she became ill. he had gone, ಅವನು ಹೋಗಿದ್ದಾನೆ. when she became ill, ಅವಳು ಹುಷಾರಿರ್ಬೇಕಾದ್ರೇನೆ ಅವನೇನಾಗಿದ್ದಾನೆ, ಹೋಗಿದ್ದಾನೆ. when she became ill. ನೆಕ್ಸ್ಟ್, she had not lived in New York. ಸೆಕೆಂಡ್ ಒನ್ ನೋಡಿ, ಇಲ್ಲಿ ಹ್ಯಾಡ್ ಬಂದಿದೆ ನೋಡಿ. ಪಾಸ್ಟ್ ಟೆನ್ಸ್ ಅಲ್ಲಿ ಏನ್ ಬಂದಿದೆ, ಹ್ಯಾಡ್ ಬರಬೇಕು ಅಂತ ಹೇಳಿದೀನಿ. ನೆಕ್ಸ್ಟ್ ವರ್ಡ್ ಏನಾಗಿರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ. ಈ ಹ್ಯಾಡ್ ಬಂದಿದೆ ಅಂದ ತಕ್ಷಣ ನಾವೇನಂತ ಕರಿಬಹುದು, ಇದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಕರಿಬಹುದು. he had gone when she became ill. ಇಲ್ಲಿ ಎರಡು ಆಕ್ಷನ್ ನಡೀತಾ ಇದೆ. ಒಂದು he had gone, ಇನ್ನೊಂದು she became ill ಅಂತ ಹೇಳಿ. ಸೊ ಈ ತರದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, she had not lived in New York. ಇಲ್ಲೂ ಕೂಡ ಏನ್ ಬಂದಿದೆ, ಹ್ಯಾಡ್ ಬಂದಿದೆ. ಹ್ಯಾಡ್ ಬಂದಿದೆ ಅಂತ ಅಂದ್ರೆ ನಾವೇನ್ ಹೇಳ್ಬೋದು, ಪಾಸ್ಟ್ ಪರ್ಫೆಕ್ಟ್. ಈ ವರ್ಡ್ ಬಂದಿದೆ ಅಂತ ಹೇಳಿದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಆಗಿರುತ್ತೆ. ಇನ್ನ ಬೀನ್ ಬಂದಿದೆ ಅಂತ ಹೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಇಲ್ಲಿ ಜಸ್ಟ್ ಹ್ಯಾಡ್ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ದೇ ಹ್ಯಾಡ್ ಥ್ರೋನ್ ದ ಬಾಲ್ ಬಿಫೋರ್ ಐ ಕೇಮ್. ದೇ ಹ್ಯಾಡ್ ಥ್ರೋನ್ ದ ಬಾಲ್ ಬಿಫೋರ್ ಐ ಕೇಮ್. ನಾನು ಬರೋದಕ್ಕೂ ಮುಂಚೆ ಏನ್ ಮಾಡಿದ್ರು, ಅವರು ಬಾಲನ್ನ ಎಸೆದ್ರು. ಸೊ ಇಲ್ಲಿ ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಥ್ರೋನ್ ಇದು MV3 ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಥ್ರೋನ್ ಪಾಸ್ಟ್ ಪಾರ್ಟಿಸಿಪಲ್ ಥ್ರೋನ್ ಆಗಿರುತ್ತೆ. ಥ್ರೋ, ಥ್ರಿವ್, ಥ್ರೋನ್ ಅಂತ ಬರುತ್ತೆ. ಥ್ರೋ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸು, ಥ್ರಿವ್ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸು, ಥ್ರೋನ್ ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್. ವರ್ಬ್ 3 ಅಂತ ಹೇಳಿದ್ರೆ ನಾವು ಕರಿತೀವಿ. ಸೊ ಹ್ಯಾಡ್ ಬಂದಿದೆ ಅಂತ ಹೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಪಾಸ್ಟ್ ಪರ್ಫೆಕ್ಟ್ ಮೀನ್ಸ್ ಇಟ್ ಹ್ಯಾಸ್ ಹ್ಯಾಡ್ ಅಂತ ಹೇಳಿ. ಸೊ the past perfect continuous tense denotes an action that states that past continued in the past and also ended a certain point in the past. Past perfect continuous tense denotes an action that states that past continued in the past and also ended a certain point in the past. So ಏನಾಗುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳಿ, ಒಂದು ವರ್ಕ್ ಪಾಸ್ಟ್ ಅಲ್ಲಿ ನಡೆಯುತ್ತೆ, ಪಾಸ್ಟ್ ಅಲ್ಲೇ ಕಂಟಿನ್ಯೂ ಆಗುತ್ತೆ ಅಂಡ್ ಆಲ್ಸೋ ಎಂಡೆಡ್ ಎಟ್ ಎ ಸರ್ಟೈನ್ ಪಾಯಿಂಟ್ ಇನ್ ದ ಪಾಸ್ಟ್. ಅದೇ ಪಾಸ್ಟ್ ಅಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಪಾಸ್ಟ್ ಅಲ್ಲಿ ಕಂಟಿನ್ಯೂ ಆಗಿ ಅದೇ ತರ ಪಾಸ್ಟ್ ಅಲ್ಲಿ ಎಂಡ್ ಆಗುತ್ತೆ. ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸ್ಟ್ರಕ್ಚರಲ್ ಫಾರ್ಮುಲಾ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್. ಇಲ್ಲಿ ನೋಡಿ ಹ್ಯಾಡ್ ಬೀನ್ ಬರುತ್ತೆ ಪ್ಲಸ್ ವರ್ಬಲ್ ಏನಿರಬೇಕು, ING. ಏನಕ್ಕೆ, ಕಂಟಿನ್ಯೂಸ್ ಇದೆ ಅಂತ ಹೇಳಿದ್ರೆ ING ಬರಬೇಕು. ಪ್ಲಸ್ ಆಬ್ಜೆಕ್ಟ್, ಇದು ಆಪ್ಷನಲ್ ಆಗಿರುತ್ತೆ, ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು. ಪ್ಲಸ್ ಟೈಮ್, ಏನಿರುತ್ತೆ ಟೈಮ್. ಆ ಸರ್ಟನ್ ಟೈಮ್ ಅಲ್ಲಿ ಏನಾಗಿರ್ಬೇಕು, ಅದು ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೆ ಹೇಳಿ ಟೈಮ್ ಬರುತ್ತೆ. ಎಕ್ಸಾಂಪಲ್ಸ್ ನೋಡಿ, ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಗೇಮ್ಸ್ ಫಾರ್ 6 hours. We had been playing games for 6 hours. ಇಲ್ಲಿ ಹ್ಯಾಡ್ ಇದೆ, ಇಲ್ಲಿ ING ಇದೆ. ಇದೇನಾಯ್ತು, ಪಾಸ್ಟ್ ಕಂಟಿನ್ಯೂಯಸ್ ಆಯ್ತು. ಸಬ್ಜೆಕ್ಟ್ ವಿ ಆಗುತ್ತೆ, ಹ್ಯಾಡ್ ಬೀನ್ ಬಂದಿದೆ. ಪ್ಲೇಯಿಂಗ್, ಇಲ್ಲಿ ING ಬರಬೇಕು. ವರ್ಬಲ್ಲಿ ಪ್ಲೇ ಅನ್ನೋದು ವರ್ಬ್ ಆಗುತ್ತೆ, ING ಬಂದಿದೆ. ಗೇಮ್ಸ್ ಫಾರ್ 6 hours, ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಎಷ್ಟೊತ್ತು, ಅವನು 6 hours. he had been playing games for 6 hours. 6 ಗಂಟೆ ಅವನು ಏನ್ ಮಾಡಿದ್ದಾನೆ, ಆಟನ ಆಡಿದ್ದಾನೆ. ಸೊ ಇಲ್ಲೇ ಸ್ಟಾರ್ಟ್ ಆಗಿದೆ, ಪಾಸ್ಟ್ ಅಲ್ಲೇ ಸ್ಟಾರ್ಟ್ ಆಗಿದೆ, ಪಾಸ್ಟ್ ಅಲ್ಲೇ ಕಂಟಿನ್ಯೂ ಆಗಿದೆ. ಪ್ಲೇಯಿಂಗ್ ಕಂಟಿನ್ಯೂ ಆಗಿ ಪಾಸ್ಟ್ ಟೆನ್ಸ್ ಅಲ್ಲೇ ಇದು ಕಂಪ್ಲೀಟ್ ಆಗಿದೆ. 6 hours ಹಿಂದೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಇದೇನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಮೀನ್ಸ್ ಸ್ಟಾರ್ಟಿಂಗ್ ಪಾಸ್ಟ್, ಕಂಟಿನ್ಯೂಡ್ ಇನ್ ದ ಪಾಸ್ಟ್ ಅಂಡ್ ಆಲ್ಸೋ ಎಂಡೆಡ್ ಎಟ್ ಎ ಸರ್ಟೈನ್ ಪಾಯಿಂಟ್ ಅಂತ ಹೇಳಿ. ಸ್ಟಾರ್ಟ್ ಆಗಿ ಕಂಟಿನ್ಯೂ ಆಗಿ ಅದೇ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, she had been reading story book for 1 month. she had been reading story book for 1 month. 1 month ಏನ್ ಮಾಡಿದಾನೆ ಅವನು, ಆ ಸ್ಟೋರಿ ಬುಕ್ ನ ಅವನು ಕಂಪ್ಲೀಟ್ ಮಾಡಿದಾನೆ. he had been reading, ಯಾವುದೋ 1 month ಅಲ್ಲಿ ಅವನು ಕಂಪ್ಲೀಟ್ ಮಾಡಿದಾನೆ. had she been washing dishes all day. ಅವಳು ಫುಲ್ ಡೇ ಡಿಶಸ್ ನ ವಾಶ್ ಮಾಡ್ತಾ ಇದ್ಲಾ ಅಂತ ಹೇಳಿ. had she been washing dishes all day, ಫುಲ್ ಡೇ ಅವಳು ಮಾಡ್ತಾ ಇದ್ಲಾ. ಆ ಫುಲ್ ಡೇನೆ ಏನಾಗಿದೆ, ಅವಳು ಮಾಡ್ತಾ ಇದ್ಲು. she had been ಬರ್ಬೇಕಿತ್ತು ಇಲ್ಲಿ.
ಇಲ್ಲಿ ಹ್ಯಾಡ್ ಇದೆ, ಹ್ಯಾಡ್ ಶಿ ಬೀನ್ ವಾಷಿಂಗ್ ಡಿಶಸ್ ಆಲ್ ಡೇ ಅಂತ ಹೇಳಿ. ಸೊ ಇಲ್ಲಿ ಹ್ಯಾಡ್ ಸ್ಟಾರ್ಟಿಂಗ್ಗೆ ಕೊಟ್ಟಿದ್ದಾರೆ, ಹ್ಯಾಡ್ ಶಿ ಬೀನ್, ಇಲ್ಲಿ ಬೀನ್ ಬಂದಿದೆ, ಇಲ್ಲಿ ನೋಡಿ ING ಇದೆ. ಇದೆರಡು ಮೂರನ್ನು ಸೇರಿಸಿ ಏನ್ ಹೇಳ್ಬೋದು ನಾವು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಹೇಳ್ಬೋದು. ಹ್ಯಾಡ್ ಶಿ ಬೀನ್ ವಾಷಿಂಗ್ ಡಿಶಸ್ ಆಲ್ ಡೇ ಅಂತ ಹೇಳಿ. ಇದು ಕೂಡ ಏನಾಗಿದೆ, ಪಾಸ್ಟ್ ಅಲ್ಲೇ ಸ್ಟಾರ್ಟ್ ಆಗಿ ಪಾಸ್ಟ್ ಅಲ್ಲೇ ಕಂಟಿನ್ಯೂ ಆಗಿ ಪಾಸ್ಟ್ ಅಲ್ಲೇ ಎಂಡ್ ಆಗಿದೆ. ಇದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಪಾಸ್ಟ್ ಟೆನ್ಸ್ ಮತ್ತೆ ಪಾಸ್ಟ್ ಟೆನ್ಸ್ ನ ಟೈಪ್ಸ್ ಅಂಡ್ ಅದರ ಡೆಫಿನೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ಪ್ರೆಸೆಂಟಿನ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಒಂದು ಕಂಪ್ಲೀಟ್ ಮಾಡಬೇಕಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯೂಚರ್ ಟೆನ್ಸ್, ವಾಟ್ ಈಸ್ ಫ್ಯೂಚರ್ ಟೆನ್ಸ್ ಟೈಪ್ಸ್, ಡೆಫಿನೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.